पैलवान विक्रम गायकवाड हातवरती करायचे. गोवा सिद्ध नागेश तालुक्याचा हुडगा 31,000 ರೂಪಾಯಿ ಶರ್ತಿ. पैलवान ಹನುಮಂತ ಕಾಳೆ ಕೈಬ್ಯಾಗ್ ಮಾಡು ಯುವ ಗಂಟೆಯವರಿಗೆ 500 ರೂಪಾಯಿ 1 ರೂಪಾಯಿ ಬಹುಮಾನ ಉದಯ ಹುಟ್ಟುವರು ನೀಡಿದ್ದಾರೆ. ಕಂದರದ ಹುಡುಗ ಮತ್ತು पैलवान ಸಂತೋಷ್ ವರ್ಷದವರು 201 ರೂಪಾಯಿ ಬಹುಮಾನ ನೀಡಿದ್ದಾರೆ. पैलवान ವಿಕ್ರಮ್ ಗಾಯಕ್ವಾಡ್ ಚಂದ್ರಕಾಂತ್ ಖಂಡೇಲ್ ಅವರಿಗೆ ದಯವಿಟ್ಟು ಮನಸ್ಸು ಕಳಿಸಬೇಕು. ಉದಯ ಹುಟ್ಟೂರು 501 ರೂಪಾಯಿ ಬಹುಮಾನ ನೀಡಿದ್ದಾರೆ. ಸಂತೋಷ್ ವರ್ಷದವರು 201 ರೂಪಾಯಿ ಬಹುಮಾನ ನೀಡಿದ್ದಾರೆ. 31,000 ರೂಪಾಯಿ इनामದ ಕುಸ್ತಿ. विक्रम गायकवाड हाथ ऊपर कीजिए. पैलवान हनुमंत काळे कंदर हाथ ऊपर कीजिए. विक्रम गायकवाड इव मोहनव ಮತ್ತು ಹನುಮಂತ ಕಾಳೆ ಇವ ಕಂದರ पैलवान ಶುರು ಮಾಡಿ. ಕೆಂಪು ಚಡ್ಡಿಯ ಹುಡುಗ ವಿಕ್ರಮ್ ಗಾಯಕ್ವಾಡ್ ಚಾಕ್ಲೇಟ್ ಮತ್ತು ಹೊಸದ ಕೆಂಪು ಚಡ್ಡಿಯ ಹುಡುಗ ಹನುಮಂತ ಕಾಳೆ ಕಂದರದ पैलवान. ಈಗಾಗಲೇ ಈ ಕುಸ್ತಿ ಮೈದಾನದ ಒಂದು ಆಕರ್ಷಣ ಇವತ್ತು ಬೇಟೆಗೆ ಬರ್ತಾ ಇದ್ದಾರೆ. ಉದಯ ಹುಟ್ಟು ರೈತ ಬಹುಮಾನ ನೀಡಿದ ಚಂದ್ರಕಾಂತ್ ಖಂಡೇಲ್ ಅವರಿಗೆ. ರಾಜೇಂದ್ರ ಮುಚ್ಚನವರು ಸಹ 501 ರೂಪಾಯಿ ಬಹುಮಾನ ನೀಡಿದ್ದಾರೆ. ಅಲ್ಲಿ ಪ್ರೇಕ್ಷಕರು ನೋಡಿ ಒಂದು ಮಿತ್ರ ಬಂದಿದ್ದಾರೆ ಒಳಗೆ. ಹಂಗದಾವು ಸಿಕ್ಸ್ ಪ್ಯಾಕ್, ಹಂಗದಾವು ಕಪ್, ಅವರ ಹೆಸರ ಬಿಲ್ಡರ್ ಇಂಡೋರ್ ಸ್ಟೇಟ್ ಬಾಯಕೊಟ್ಟಿಗೆ ಊರಿನ पैलवानರು ಮತ್ತು ಮಹಾರಾಷ್ಟ್ರ ಚಾಂಪಿಯನ್ ಆಲ್ ಇಂಡಿಯಾ ಚಾಂಪಿಯನ್ ಬಿಲ್ಡರ್ ಅದಾರ ಅವರು. ಸರ್ವಶ್ರೀ ಸೋಲಾಪುರ್ ಶ್ರೀ ಚಂದ್ರಕರ ವಿಜೇತ पैलवानರು. ಚಪ್ಪಾಳೆ ಕಟ್ಟಬೇಕು, ಚಪ್ಪಾಳೆ ಹಾಗೈತಿ ನೋಡಿ. विक्रम पैलवान कुस्ती करायचं. विक्रम पैलवान हलगेवर 5-5 वाजता. हा हो 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 हलगेवर ಸ್ವಲ್ಪ ಅವರವರು ನಿರ್ಣಾಯಕ ಮೂರವರ ಟೈಮ್ ಕೊಡುವ 2 ನಿಮಿಷ. ಅಕಡೆ ನೋಡ್ರಿ, ಅದು ಕುಸ್ತಿ ಯಾವಾಗಲೂ ಆಗಬಹುದು. ಅಕಡೆ ನೋಡ್ರಿ, ಹಿಂದಿನ ಕುಸ್ತಿ ಹನುಮಂತವ್ರದ್ದು ಪೂಜೆ ಮಾಡಿದ್ದೇವಲ್ಲ ನಾವು, ಅದು ಕುಸ್ತಿ ನಡಬೇಕು ನೋಡಿ. ಅದು ಕುಸ್ತಿ ಯಾವಾಗಲೂ ಆಗಬಹುದು. ಶಬಾಷ್, ನಡಬರ್ಕ ತಗೊಂಡ್ರು ಕುಸ್ತಿ ಅದು. पैलवान विक्रम गायकवाड ನೋಡ್ಲಿಕ್ಕೆ ಎಷ್ಟು ಚಲೋ ಅದ. ನಟಕ್ಕೆ ಹಕ್ಕಿ पैलवान ಅದ. ನಾವು ಯಾವಾಗ ತಾವ್ನಾಗ ಕುಸ್ತಿ ಮಾಡ್ತಾನ ನಿಮಗೆ ನೋಡಕ್ಕೆ ಸಿಗಂಗಿಲ್ಲ. ಅದಕ್ಕೆ ಕಣ್ಣು ಯಾರು ಬಡಿಬಾರ್ರಿ, ಕಣ್ಣು ಏನೇನು ತರಬೇಡ್ರಿ. पैलवान ಇಂಬೂಸ್ ಬಿಲ್ಡರ್ ಜೋರಾದ ಸಪೋರ್ಟ್ ತರಬೇಕು. ಎಲ್ಲ ಪ್ರೇಕ್ಷಕರು ಆಕರ್ಷಕ ಮೈಕಟ್ಟು ಹೊಂದಿರುವಂತಹ पैलवान ಪ್ರಥಮವಾಗಿ ಚರ್ಚೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೆಂಗದಾವ್ ನೋಡ್ರಿ, 6 ಪ್ಯಾಕ್ ಹೆಂಗದಾವ್. ದಿನ ಮೆಹನತ್ ಮಾಡ್ರಿ, ಖುರಾಕ್ ತಿನ್ನಿ, ಆಮ್ಯಾಗ पैलवान ಬಿಲ್ಡರ್ ಆಗ್ತೀವ್ರಿ. ನಾವು ಏನ್ರಿ ತಿಂದು ಏನ್ರಿ ಮಾಡಿ ಏನ್ರಿ ಇದು ಮಾಡಕ್ಕೆ ಜೋರಾದ ಸಪೋರ್ಟ್ ತರಬೇಕು. ಚಪ್ಪಾಳೆ ಬರೀ ನೋಡ್ರಿ ಹೆಂಗೈತಿ. ಹನುಮಂತ ಅವರು ನೋಡ್ದಂಗೈತಿ ಶರೀರ. ಹನುಮಂತ ನೋಡ್ದಂಗೈತಿ ಶರೀರ. ಮತ್ತು ಮ್ಯಾಗಿನ 51,000 ರೂಪಾಯಿ ಜೋಡಿಯ पैलवानರು. अप्पासाहेब मोरे माजी ಬಾಡಿ ಬಿಲ್ಡರ್ ಸಲುವಾಗಿ 100 ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ. ಕೊಡ್ಬೇಕ್ರಿ ಬಹುಮಾನ. ಬಾಡಿ ಬಿಲ್ಡರ್ ಆಗ್ಬೇಕಾದ್ರೆ, पैलवान ಆಗ್ಬೇಕಾದ್ರೆ ದಿನ ಹಾಲು ಕುಡ್ಬೇಕು, ಜ್ಯೂಸ್ ಕುಡ್ಬೇಕು, ಫ್ರೂಟ್ ಪರಾಮ್ ಭಂಡಾರಿ
ಕಾಜು ಇಂಥವೆಲ್ಲ ತಿಂದ್ರೆ ಪೈಲ್ವಾನ್ ಆಗ್ತೈತಿ. ಏನೇ ಇವೆ ಹನುಮಂತನಂತೆ ಶರೀರವನ್ನು ನೋಡಿರ್ತಕ್ಕಂಥ ನಮ್ಮ ಕಾಂತಗೌಡರು ಮಾಜಿ ಚೇರ್ಮನ್ರು ಚರ್ಚಾ ಇವರು 501 ರೂಪಾಯಿ ಕೊಟ್ಟಿರ್ತಾರೆ. ಸ್ವತಃ ಪೈಲ್ವಾನಿಗೆ ಕೊಡ್ಬೇಕಂತ ಹೇಳಿ ಅವ್ರ ಒಬ್ಬರೇ ಕಾಂತಗೌಡ ಪಾಟೀಲರು ಇದರ ಸಲುವಾಗಿ 500 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಮತ್ತು ದಯವಿಟ್ಟು ಬಿಜಾಪುರ ಜಿಲ್ಲೆಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಸ್ತಿ ಮತ್ತು ದನಗಳ ಜಾತ್ರೆ ಮತ್ತು ಅತಿ ಪ್ರೇಮದಿಂದ ನೋಡಿರ್ತಕ್ಕಂಥ ಅಪ್ಪು ಪಟ್ಟಣ ಶೆಟ್ಟಿ ಅವರು ಆ ಬೌಡಿ ಬಿಲ್ಡರ್ಗೆ ಹನುಮಂತ ಶರೀರ ಇರ್ತಕ್ಕಂಥ ಬೌಡಿ ಬಿಲ್ಡರ್ಗೆ 501 ರೂಪಾಯಿ ಕೊಟ್ಟಿರ್ತಾರೆ. ಸ್ವತಃ ಅವರು ಸ್ವೀಕಾರ ಮಾಡಬೇಕಂತ ಅವರ ಅಭಿಪ್ರಾಯ. ಮೂರವರು ಆದಷ್ಟು ಬೇರೆ ಕುಸ್ತಿ ಟೈಮ್ ಮಾಡಬೇಕು. ಈಗ ಫೋಕಸ್ ಲೈಟ್ ಆರಾಗಿದೆ. ಈಗಾಗಲೇ ಬರೋದು ಬೆಳಗಿನ ಕುಸ್ತಿ ಪಂದ್ಯವು ಅತ್ಯಂತ ಆಕರ್ಷಕ ಕ್ರೀಡಾಂಗಣದಲ್ಲಿರ್ತವೆ. ಒಂದು ಬೇರೆ ಬೇರೆ ಮನೆಯ ಪ್ರಥಮಾರಿಗೆ 11 ಬೆಳಕಿನ ಡೇ ನೈಟ್ ಕುಸ್ತಿ ಪಂದ್ಯ ನಡೀತಾರೆ. ಇನ್ನೇನು ಕೆಲವು ವರ್ಷ ಇನ್ನೂ ಅನೇಕ ಭರ್ಜರಿ ಕುಸ್ತಿಗಳು ಬಾಕಿ ಇವೆ. ಏನಾಗಿರಂತ ಮೂರವರು ಆದಷ್ಟು ಬೇಗನೆ ಪ್ರಾರಂಭಿಸಬೇಕು. ಇವತ್ತು ಸರಿಯಾಗಿ ರಾತ್ರಿ 10 ಗಂಟೆಗೆ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಹಾಸ್ಯರತ್ನ ಸಿದ್ದು 46 ದಿನದ ನೀರು ಸೌಂದರ್ಯ ಎಂಬ ಸುಂದರ ಹಾಸ್ಯ ನಾಟಕ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಜರುಗುವುದು. ಎಲ್ಲ ಕಲಾಪತಿಗಳು ನಾಟಕ ಅಭಿನಂತೆ 2,000 ರೂಪಾಯಿ ಸರಿ ಸರ್ ಒಂದು ನಿಮಿಷ 31,000 ರೂಪಾಯಿ ನಾಮ ಕುಸ್ತಿ ರಾಮಾಯಣಕ್ಕೆ 10 ರೂಪಾಯಿ ಡಿಜೆ ಸೋಲಾಪುರ ಶ್ರೀಕೃಷ್ಣ ಅಖಾಡ ಭರತ್ ಮೇಕಾಲೆ ವಸ್ತಾಡ್ ಅವರ ಪಟ್ಟ ಮತ್ತು ಪೈಲ್ವಾನ್ ಇಮ್ರಾನ್ ಇಂಡಿ ನಿಮ್ಮದೇ ಹುಡುಗ ಇಂಡಿಯ ಪೈಲ್ವಾನ ಕೆಂಪು ಚಡ್ಡಿಯ ಪೈಲ್ವಾನ. ಜೋರಾಗಿ ಚಪ್ಪಾಳೆ ಕಟ್ಟಬೇಕು ಎಲ್ಲರೂ ಒಮ್ಮೆ. ಇಂಡಿ 70 ಪೈಲ್ವಾನ್ರು ಅವರ ಮೊಮ್ಮಗ. ಒಂದು ಖ್ಯಾತ ಪೈಲ್ವಾನ್ ಇದ್ರು 70 ಪೈಲ್ವಾನ್ರು ಅವ್ರ ಮೊಮ್ಮಗ. ಮತ್ತು ಇದಕ್ಕೆ ಪಂಚದಾರ ಕುಬೇರಣ್ಣ ಯಾರು ಲಕ್ಷಣದ 2,000 ಗದ ಹಿಡಿದಂತ ಪೈಲ್ವಾನ್ರು. ಒಮ್ಮೆ ಚಪ್ಪಾಳೆ ಕಟ್ಟರು ಅವ್ರ ಸಲುವಾಗಿ. ನೋಡಾಕೆ ಎಷ್ಟು ಸಿಂಪಲ್ ಕಾಣಿಸ್ತಾರೆ, ಬಹಳ ದೊಡ್ಡ ಪೈಲ್ವಾನ್ ಇದ್ರು ಕುಬೇರಣ್ಣ ಚರ್ಚನವರು. ಒಂದು ಖ್ಯಾತನಾಮ ಪೈಲ್ವಾನ್ರು ಚರ್ಚನವರ ಹೆಮ್ಮೆಯ ಕುಸ್ತಿಪಟ್ಟು. ಜೋರಾಗಿ ನಮ್ಮ ಚಪ್ಪಾಳೆ ಕಟ್ಟರೆ ಅವರ ಸಲುವಾಗಿ. ಪೈಲ್ವಾನ್ ರಾಮಾ ಶೇಖೆ ಅವರು ಕಬ್ಜಾ ತಗೊಂಡಿದ್ದಾರೆ. ಪೈಲ್ವಾನ್ ಇಮ್ರಾನ್ ಇಂಡಿ ಅವರು. ಪೈಲ್ವಾನ್ ಇನ್ನೂ ಶೇಖ್ ಇವರು ಒಂದು ಗರೀಬರ ಮನೆಯಲ್ಲಿಯ ಪೈಲ್ವಾನ ಬಿಲ್ಡರ್ ಅವನು. ಅವರ ಅಪ್ಪ ದಿನ ಒಂದು ಕೆಲಸ ಮಾಡಿ ಅವನಿಗೆ ಜಾಕಿ ಮಾಡ್ತಾ ಇದ್ದಾರೆ ಅಂತ ಒಂದು ತಿಂಗಳಿಗೆ 30,000 ಖರ್ಚ ಬರ್ತೈತ್ರಿ. ಇಂಥ ಬಿಲ್ಡರ್ ಮನೆಯಾಗ ಜಾಕಿ ಮಾಡ್ಬೇಕಾದ್ರೆ ಆಲ್ ಇಂಡಿಯಾ ಚಾಂಪಿಯನ್, ಮಹಾರಾಷ್ಟ್ರ ಚಾಂಪಿಯನ್, ಶರದ್ ಶ್ರೀ, ಸೋಲಾಪುರ ಶ್ರೀ ಅನೇಕ ಬಿರುದಾಂಕಿತ ಪಡೆದಂತ ಬಾಡಿ ಬಿಲ್ಡರ್ ಅನ್ವರ್ ಶೇಖ್ ಸರ್ ಅವ್ರ ಜಿದ್ದೊಳಗೆ ಅವರು ತರಬೇತಿಯನ್ನು ಪಡಿತಾ ಇದ್ದಾರೆ. ಭಗವತಿ ಮತ್ತು ಇವರು ಕುಸ್ತಿ ಏನಾಯ್ತು? ಭಗವತಿ ಅವರು ಮತ್ತು ವಿನ್ಯಾಶ್ರೀ ಅವರು ಕುಸ್ತಿ ಬಿಡುಗುಸ್ತಿ ಆಯ್ತಾ? ಭಗವತಿ ಅವರು ವಿಜಯಶಾಲಿ ಆಗಿದ್ದರು. ಅಲ್ಲಿ ಭೇಟಿಯಾಗಪ್ಪ. ಪೈಲ್ವಾನ್ ರಾಮಾ ಶೇಖೆ